ಗಾಡ್ಸ್ ಪರ್ಫೆಕ್ಟ್ ಪ್ರಾಮಿಸ್, ದೇವರ ಪರಿಪೂರ್ಣವಾದ ವಾಗ್ದಾನಗಳು. 2 ಕೊರಿಂಥ 1:20 ಹೇಳ್ತಾರೆ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ದೃಢವಾಗಿರ್ತವೆ. ಹಲ್ಲೆಲೂಯ. ಹಾಗಾದರೆ ವಾಗ್ದಾನ ಚೇಂಜ್ ಆಗೋದಿಲ್ಲ. ಎಷ್ಟೇ ವಾಗ್ದಾನಗಳು ಇದ್ದರೂ ಆ ವಾಗ್ದಾನಗಳೆಲ್ಲವೂ ಎಸ್ ಆಗಿರುತ್ತೆ. ಎಸ್ ಅಂದರೆ ಆಮೇನ್ ಆಗಿರುತ್ತೆ. ಕಮಾನ್, ಹಲ್ಲೆಲೂಯ. ನಿಮ್ಮ ಹತ್ರ ದೇವರು ಮಾತನಾಡಿದರೆ ಅದು ವಾಕ್ಯದ ಮೂಲಕವಾಗಿರ್ಬೋದು, ಪ್ರವಾದಿಯ ಬಾಯಿಯಿಂದ ಆಗಿರ್ಬೋದು, ನೀವು ದರ್ಶನದ ಮೂಲಕವಾಗಿರ್ಬೋದು, ಪ್ರಕಟಣೆ ಮೂಲಕವಾಗಿರ್ಬೋದು, ಕನಸಿನ ಮೂಲಕವಾಗಿರ್ಬೋದು, ಹಲ್ಲೆಲೂಯ, ಅಥವಾ ದೇವದೂತರು ಇಳಿದು ನಿಮ್ಮ ಬಳಿ ಮಾತಾಡಿರ್ಬೋದು, ದೇವರ ಶಬ್ದ ನೀವೇ ಕೇಳಿರ್ಬೋದು. ಯಾವುದಾದ್ರೂ ಮಾಧ್ಯಮಗಳ ಮೂಲಕ ನಿಮ್ಮ ದೇವರು ನಿಮ್ಮೊಟ್ಟಿಗೆ ಏನಾದರೂ ವಾಗ್ದಾನ ಮಾಡಿದರೆ ಆ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗೋದಿಲ್ಲ. ಆ ವಾಗ್ದಾನಗಳು ನೆರವೇರುತ್ತೆ. ಯಾಕಂದ್ರೆ ದೇವರು ಕರೆದಾಗ ವಾಗ್ದಾನ ಕೊಟ್ಟನು. ವಾಗ್ದಾನ ಕೇಳಿದ ನನ್ನ ಜೀವನ, ವಾಗ್ದಾನದ ಹಿಂದೆ ನಾನು ಹೋಗ್ತೇನೆ. ಹಲ್ಲೆಲೂಯ. ದೇವರ ಪರಿಪೂರ್ಣವಾದ ವಾಗ್ದಾನಗಳು ನನ್ನ ಜೀವನದಲ್ಲಿ ನೆರವೇರೋವರೆಗೂ ನನ್ನ ದೇವರಲ್ಲಿ ಆಶ್ರಯ ಇಟ್ಟಿರುತ್ತೇನೆ. ಹಾಗೆ ಒಪ್ಪುವವರು ಮಾತ್ರ ಗಟ್ಟಿ ಆಗೋದು. ಆಮೇಲೆ ಹೇಳ್ರಿ.